ನೀವು ಮಾಡೋ ಹಣದ ಪ್ರತಿ ವ್ಯವಹಾರದ ಮೇಲೂ ಸರ್ಕಾರ ಹದ್ದಿನ ಕಣ್ಣನ್ನ ಇಟ್ಟಿದೆ. ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯಲ್ಲಿ 508 ಅನ್ನೋ ಹೊಸ ಸೆಕ್ಷನ್ ಬಂದಿದೆ. ಒಂದು ಸಣ್ಣ ತಪ್ಪು ಮಾಡಿದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಆಕ್ಟಿವ್ ಇದ್ರೂ ಕೂಡ ನಿಮಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರಬಹುದು. ಮನೆ ಅಥವಾ ಆಸ್ತಿ ಕೊಳ್ಳೋ ಮುನ್ನ ತುಂಬಾ ಎಚ್ಚರಿಕೆಯನ್ನು ವಹಿಸಿ. ನೀವು 30 ಲಕ್ಷದ ಮನೆಯನ್ನ ಖರೀದಿ ಮಾಡಿದ್ರು ಕೂಡ 45 ಲಕ್ಷದ ನೋಟಿಸ್ ಬರುವಂತ ಸಾಧ್ಯತೆ ಇರುತ್ತೆ. ನೀವು ಸಣ್ಣ ಎಡವಟ್ಟನ್ನ ಮಾಡಿದ್ರು. ನಿಮಗೆ ಬರ್ತಿರೋ ಆದಾಯನೇ ಒಂದು, ಆದ್ರೆ ನೀವು ತೋರ್ತಿರೋ ಖರ್ಚೇ ಮತ್ತೊಂದು ಅಂತಾದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುತ್ತೆ. ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕೆ ನೀವು ಮಿತಿ ಮೀರಿ ಕ್ಯಾಶ್ ಅನ್ನು ಬಳಸಿದ್ರೆ ಅದಕ್ಕೂ ಕೂಡ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುವಂತ ಸಾಧ್ಯತೆ ಇದೆ. ಹಾಯ್ ಹಲೋ ನಮಸ್ಕಾರ. ಸರ್ಕಾರ ಈಗ ನಿಮ್ಮ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದೆ. ನೀವು ಮಾಡುವಂಥ FD ಇರ್ಬೋದು, ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಹೂಡಿಕೆ ಮಾಡೋದಿರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದಿರ್ಬೋದು, ಫಾರಿನ್ ಪ್ರವಾಸ ಇರ್ಬೋದು, ಅಷ್ಟೇ ಯಾಕೆ ಪ್ರಾಪರ್ಟಿ ಡೀಲ್ಗಳಾಗಿರ್ಬೋದು, ಈ ತರಹದ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಸರ್ಕಾರ ಗಮನವಿಟ್ಟು ನೋಡ್ತಾ ಇದೆ. ಬಹಳಷ್ಟು ಬಾರಿ ಜನರಿಗೆ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಮೋಸ ಮಾಡಬೇಕು, ವಂಚನೆ ಮಾಡಬೇಕು ಅಂತ ಇರೋದಿಲ್ಲ. ಆದರೆ ತಿಳಿಯದೇನೆ ಮಾಡುವಂಥ ಕೆಲವೊಂದು ಅಚಾತುರ್ಯಗಳಿಂದಾಗಿ ಮನೆಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುವಂಗೆ ಆಗ್ಬಿಡುತ್ತೆ. ಸೊ ಈಗ ಸರ್ಕಾರ ಅಂತಹ ಬಹಳಷ್ಟು ಟ್ರಾನ್ಸಾಕ್ಷನ್ ಮೇಲೆ ಹದ್ದಿನ ಕಣ್ಣಿಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ನಲ್ಲ, ಆ ತರಹದ 9 ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾತನಾಡ್ಲಿಕ್ಕಿದ್ದೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೇನೆ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಡ ಬನ್ನಿ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಈಗ ಸರ್ಕಾರ ಪ್ರತಿಯೊಬ್ಬರ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೂ ಕೂಡ ಹದ್ದಿನ ಕಣ್ಣಿಡ್ತಾ ಇದೆ ಅಂತ ನಾವು ಹೇಳಿದ್ವಿ. ತುಂಬಾ ಜನಕ್ಕೆ ಅನ್ನಿಸ್ಬೋದು ಅದು ಹೇಗೆ ಸಾಧ್ಯ ಅಂತ, ಹೆಂಗೆ ಅಂತ. ಈಗ ನೋಡಿ ಶೇಷ, ಟ್ಯಾಕ್ಸ್ ಲಯಬಿಲಿಟಿನ ಜಾಸ್ತಿ ಮಾಡಬೇಕು, ತೆರಿಗೆ ವಂಚನೆಯನ್ನ ಕಡಿಮೆ ಮಾಡಬೇಕು, ಮತ್ತೆ ತೆರಿಗೆ ವ್ಯವಸ್ಥೆ ಸರಳವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ 2026ರ ಹಣಕಾಸು ವರ್ಷದಿಂದ ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯನ್ನ ಜಾರಿಗೆ ತಂದಿದೆ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಯಾರು ತೆರಿಗೆಯನ್ನು ಕಟ್ಟಬೇಕು ಅವರು ಪ್ರಾಮಾಣಿಕವಾಗಿ ಕಟ್ಟಬೇಕು, ತೆರಿಗೆ ವಂಚನೆಗೆ ಅವಕಾಶಗಳು ಇರಬಾರ್ದು ಅಂತ ಹೇಳಿ ಸಾಕಷ್ಟು ಕಠಿಣ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ. ಈ ವಿಡಿಯೋದಲ್ಲಿ 9 ಟ್ರಾನ್ಸಾಕ್ಷನ್ಗಳು, ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಯಾವಿವೆ ಅದನ್ನ ಸರ್ಕಾರ ಹೇಗೆ ಟ್ರ್ಯಾಕ್ ಮಾಡುತ್ತೆ, ಅದ್ರ ಬಗ್ಗೆ ನೀವು ಹೇಗೆ ತಿಳ್ಕೊಂಡಿರ್ಬೇಕು, ಜಾಗೃತಿಯಿಂದ ಇರಬೇಕು ಅನ್ನೋದನ್ನ ಮಾತಾಡೋಣ. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಹೇಗೆ ಪ್ರತಿ ಟ್ರಾನ್ಸಾಕ್ಷನ್ ಕೂಡ ವರದಿ ಆಗುತ್ತೆ ಅಂತ ಹೇಳಿದ್ರೆ, ಈ ಹಿಂದೆ ಸೆಕ್ಷನ್ 285BA ಅನ್ನೋ ಒಂದು ಸೆಕ್ಷನ್ ಇತ್ತು. ಈಗ ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯಡಿ ಹೆಚ್ಚು ಕಠಿಣವಾದ ಸೆಕ್ಷನ್ 508 ಅನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ರೂಲ್ 237 ಮತ್ತು SFT ಅಂದರೆ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತೇಳಿ. ಇನ್ನು ಮುಂದೆ ಎಲ್ಲ ಬ್ಯಾಂಕ್ಗಳು, ಪೋಸ್ಟ್ ಆಫೀಸ್ಗಳು, ಕಂಪನಿಗಳು ನಿಮ್ಮ ಪ್ರತಿ ವ್ಯವಹಾರವನ್ನು ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದರೆ SFT ಮೂಲಕ ವರದಿ ಮಾಡ್ತವೆ. ಈಗ ನೋಡಿ, ಹಿಂದೆ ಯಾವುದೋ ಪೋಸ್ಟ್ ಆಫೀಸಲ್ಲಿ ನಾನು 10,000 ರೂಪಾಯಿ ಕಟ್ತೆ ಅಥವಾ 1 ಲಕ್ಷ ರೂಪಾಯಿ ಕಟ್ತೆ ಅಂತ ಹೇಳಿದ್ರೆ ಸರಿಯಾಗಿ ರಿಪೋರ್ಟ್ ಆಗುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಜನರಿಗೆ ಕ್ಲಾರಿಟಿ ಇರಲಿಲ್ಲ. ಎಷ್ಟೋ ಸತಿ ರಿಪೋರ್ಟ್ ಆಗಲ್ಲ ಅಂತ ಜನ ಅನ್ಕೋತಿದ್ರು. ಆದರೆ ಆ ಥರದ ಸಣ್ಣ ಸಣ್ಣ ಟ್ರಾನ್ಸಾಕ್ಷನ್ಗಳು ಕೂಡ, ನೀವು ಪೋಸ್ಟ್ ಆಫೀಸಿನಲ್ಲಿ ಮಾಡುವಂಥ ಹೂಡಿಕೆಗಳು ಕೂಡ ಈಗ ಟ್ರ್ಯಾಕ್ ಆಗ್ತವೆ. ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಲ್ಲಿ ಅದರ ಮಾಹಿತಿ ಸಿಗುತ್ತೆ. ಇನ್ನು ನೋಡಿ, ಫಾರ್ಮ್ ನಂಬರ್ 165 ಅಂತೇಳಿ ಇದೆ. ನಿಮ್ಮ ವ್ಯವಹಾರಗಳನ್ನು ಫ್ಲ್ಯಾಗ್ ಮಾಡಲಿಕ್ಕೆ ಸಂಸ್ಥೆಗಳು ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಬಳಸ್ತವೆ. ಅಂದರೆ ನೀವು ಯಾವುದೋ ಟ್ರಾನ್ಸಾಕ್ಷನ್ನ ಹೆವಿಯಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಈ ಫಾರ್ಮ್ ನಂಬರ್ 165 ಮೂಲಕ ಅದು ರಿಪೋರ್ಟ್ ಆಗುತ್ತೆ. ಡೆಡ್ಲೈನ್, ಈ ಸಂಸ್ಥೆಗಳು ಪ್ರತಿ ವರ್ಷ ಮೇ 31ರ ಒಳಗೆ ನಿಮ್ಮ ಹಿಂದಿನ ವರ್ಷದ ರಿಪೋರ್ಟನ್ನು ನೀಡಬೇಕು. ಅಂದರೆ ಏನು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಮಾಹಿತಿಯನ್ನು ಫಾರ್ಮ್ ನಂಬರ್ 165 ಮೂಲಕ ನೀಡಬೇಕು. ಇನ್ನು ಹೇಗೆ ಇದನ್ನೆಲ್ಲ ಟ್ರ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಮೂಲಕ. ಅಂದರೆ ಒಂದು ವೇಳೆ ನಿಮ್ಮ ITRಗೂ ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ಗೂ ತಾಳೆ ಆಗ್ತಿಲ್ಲ, ಸಂಬಂಧ ಇಲ್ಲ, ಅಂದರೆ ನೀವು ಇಲ್ಲಿ ಜಾಸ್ತಿ ಹೂಡಿಕೆ ಮಾಡಿದಿರಿ, ನಿಮ್ಮ ಆದಾಯ ಇಲ್ಲಿ ಬರೀ 5 ಲಕ್ಷ ಇದೆ, ಆದರೆ ನಿಮ್ಮ ಒಟ್ಟು ಹೂಡಿಕೆ 10 ಲಕ್ಷ ಇದೆ ಅನ್ನೋದು ಕಂಡು ಬಂದರೆ ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಮೂಲಕ ಅದು ಗೊತ್ತಾಗುತ್ತೆ. ಅದನ್ನು ಫ್ಲ್ಯಾಗ್ ಮಾಡ್ತಾರೆ. ರಿಪೋರ್ಟ್ ಮಾಡಿದಾಗ ನಿಮಗೆ ಪ್ರಶ್ನೆಗಳು ಬರ್ತವೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಿಂದ. ಅಂದರೆ ಎಷ್ಟೋ ಸತಿ ಏನಾಗುತ್ತೆ,
ಬರೋ ಆದಾಯಕ್ಕೂ ಮಾಡಿರೋ ಹೂಡಿಕೆಗೂ ಸಂಬಂಧ ಇಲ್ಲದೇ ಇದ್ದಾಗ, ತಾಳೆ ಆಗದೇ ಇದ್ದಾಗ ಪ್ರಶ್ನೆಗಳು ಎದುರಾಗ್ತವೆ. ಅದನ್ನು ಎದುರಿಸಬೇಕಾದಂಥ ಸಂದರ್ಭವನ್ನು ನೀವು ತಂದುಕೊಳ್ತೀರಿ. ಸೊ ಈಗ ಇದು ಕ್ಲಿಯರ್ ಆಯ್ತು. ಈಗ ಎಲ್ರಿಗಿರುವಂಥ ಪ್ರಶ್ನೆ, ಈ 9 ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಯಾವುದು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ಬೋದಾ? ಇನ್ನು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಗ್ಗೆ ಹೇಳೋದಾದ್ರೆ ಫಿಕ್ಸೆಡ್ ಡೆಪಾಸಿಟ್. ನೀವು 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ FD ಮಾಡಿದರೆ ಬ್ಯಾಂಕ್ ಅದನ್ನು ರಿಪೋರ್ಟ್ ಮಾಡುತ್ತೆ. ಇಲ್ಲಿ ಒಂದು ವಿಷಯವನ್ನು ತಿಳ್ಕೋಬೇಕು. FD ಆಟೋ ರಿನ್ಯೂವಲ್ ಆದರೆ, ಈಗ ಒಂದು FD ಇಟ್ಟಿದ್ದೀನಿ, ಅದು ತಾನಾಗಿ ಆಟೋ ರಿನ್ಯೂವಲ್ ಆದರೆ ಅದಕ್ಕೆ ಹೊಸ ವ್ಯವಹಾರ ಅಂತೇಳಿ ಅದನ್ನು ರಿಪೋರ್ಟ್ ಮಾಡಲ್ಲ. ಆದರೆ ನಿಮ್ಮ ಹಳೆ FD ಮೆಚೂರ್ ಆಯಿತು, ಅದನ್ನು ನೀವು ವಿಡ್ರಾ ಮಾಡಿದ್ರಿ, ಮತ್ತೆ ಹೂಡಿಕೆ ಮಾಡಿದರೆ ಮತ್ತೆ ನಿಮ್ಮ ವಾರ್ಷಿಕ 10 ಲಕ್ಷದ ಮಿತಿಯ ಲೆಕ್ಕಕ್ಕೆ ಅದು ಬರುತ್ತೆ. ಇದನ್ನು ಮೆಚುರಿಟಿ ಟ್ರ್ಯಾಪ್ ಅಂತೇಳಿ ನಾವು ಕರಿಬೋದು. ಅಂದರೆ ನೀವು ಮೆಚುರಿಟಿ ಆಗುತ್ತೆ ಅಂತೇಳಿ ತಗೊಂಡು ವಿಡ್ರಾ ಮಾಡಿಕೊಂಡು ಪುನಃ ರೀಇನ್ವೆಸ್ಟ್ ಮಾಡಿದರೆ ಆ 10 ಲಕ್ಷವನ್ನು ಆ್ಯನ್ಯುವಲ್ ಟ್ರಾನ್ಸಾಕ್ಷನ್ ಲಿಮಿಟ್ನಲ್ಲಿ ಬರುತ್ತೆ. ಅದು ರಿಪೋರ್ಟ್ ಆಗುತ್ತೆ. ರಿಪೋರ್ಟ್ ಆದ ತಕ್ಷಣ ಅದು ಇಲ್ಲಿಗಲ್ ಮನಿ ಅಂತ ಅಲ್ಲ. ನೀವು ಅದಕ್ಕೆ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ದಾಖಲೆಗಳನ್ನು ಅವರೇ ಕಂಡುಕೊಂಡ್ರೆ ನಿಮಗೆ ನೋಟಿಸ್ ಬರದೇ ಇರುವಂಥ ಸಾಧ್ಯತೆಯೂ ಇರ್ಬೋದು. ನೋಟಿಸ್ ಬಂದರೂ ಕೂಡ ನೀವು ಸರಿಯಾದ ದಾಖಲೆಗಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ಬೋದು. ಈಗ ಶರತ್ ಅವರು FD ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಕೇಳ್ತೀನಿ, ಬಹಳಷ್ಟು ಜನ FD ಏನೋ ಮಾಡ್ತಾರೆ ಒಂದು ನಿಶ್ಚಿತ ಆದಾಯ ಸಿಗಲಿ ಅಂತ ಹೇಳುವ ಕಾರಣಕ್ಕೆ. ಬಟ್ ಫ್ಯಾಮಿಲಿ ಪ್ರೊಟೆಕ್ಷನ್ ಅಂತ ಹೇಳಿ ಬಂದಾಗ ಅವ್ರು ಏನೂ ಕೂಡ ಮಾಡಿರಲ್ಲ. ಸೊ ಫ್ಯಾಮಿಲಿ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳ್ತೀರಿ? ಫ್ಯಾಮಿಲಿ ಪ್ರೊಟೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್, ವಿಶೇಷ. ಫ್ಯಾಮಿಲಿ ಪ್ರೊಟೆಕ್ಷನ್ ಅಂದ್ರೆ ಏನು? ನಮ್ಮ ಅನಿಶ್ಚಿತ ಸಂದರ್ಭಗಳಿಗೆ ಸಜ್ಜಾಗೋದು. ಈ ಅನಿಶ್ಚಿತ ಸಂದರ್ಭಗಳಿಗೆ ಸಜ್ಜಾಗೋದು ಅನ್ನೋ ವಿಷಯ ಬಂದಾಗ ನನಗೆ ಡಿಟ್ಟೋ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡಬೇಕು ಅಂತ ಅನ್ಸುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಡಿಟ್ಟೋ ಅನ್ನೋದು ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮು. ಫ್ರೀ ಅಡ್ವೈಸರಿಯನ್ನು ಇವ್ರು ಕೊಡ್ತಾರೆ. ಈಗ ಏನಾಗುತ್ತೆ, ನಾವು ಕಷ್ಟಪಟ್ಟು ದುಡಿತಾ ಇರ್ತೀವಿ, FD ಮಾಡ್ತೀವಿ, ಇಲ್ಲ ಇನ್ನೊಂದು ಕಡೆ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ತೀವಿ. ಇದೆಲ್ಲವನ್ನು ಮಾಡಿದಾಗ ನಾವು ಪ್ರೊಟೆಕ್ಷನನ್ನೇ ಮಾಡ್ಕೊಳ್ದೇ ಇದ್ದರೆ, ಅಂದರೆ ಹೆಲ್ತ್ ಇನ್ಶೂರೆನ್ಸನ್ನೇ ತೆಗೆದುಕೊಳ್ಳದೆ ಇದ್ದರೆ, ಯಾರಿಗೋ ಅನಾರೋಗ್ಯ ಆಯಿತು ಅಂತ ಹೇಳಿದ್ರೆ ಮನೆಯಲ್ಲಿ ಆ FD ದುಡ್ಡು, ಮ್ಯೂಚುವಲ್ ಫಂಡ್ ದುಡ್ಡು ಎಲ್ಲವನ್ನು ಬಿಡಿಸ್ಕೊಂಡು ಬಂದು ನಾವು ಆಸ್ಪತ್ರೆಗೆ ಸುರಿತೀವಿ. ನೋಡಿ, ಒಂದು 10 ಲಕ್ಷ ಕೂಡಿಸ್ಬೇಕಾದ್ರೆ 10 ವರ್ಷ ಬೇಕು. ಆದರೆ 10 ನಿಮಿಷದಲ್ಲಿ ಆಸ್ಪತ್ರೆಗೆ ಸೇರಿಕೊಂಡಾಗ 10 ಲಕ್ಷ ಖಾಲಿ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳೋದು ತುಂಬ ಮುಖ್ಯ. ಹಾಗಂತ ಯಾವ್ಯಾವುದೋ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೆ ಪ್ರಯೋಜನ ಆಗಲ್ಲ. ಹೆಲ್ತ್ ಇನ್ಶೂರೆನ್ಸನ್ನು ಹೇಗೆ ತಗೋಬೇಕು, ನಿಮಗೆ ಯಾವ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಅಗತ್ಯ ಇದೆ, ನಿಮ್ಮ ಕುಟುಂಬಕ್ಕೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳುವಾಗ ಯಾವ ರೀತಿ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು, ಮತ್ತು ಈ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಅನುಕೂಲ ಏನು, ಒಟ್ಟಾರೆ ಆಸ್ಪತ್ರೆ ಕವರೇಜ್ ಸಿಕ್ಬಿಡುತ್ತೆ, ಮತ್ತು ಮಕ್ಕಳಿಗೆ ಕವರೇಜ್ ಸಿಗುತ್ತಾ, ಈ ರೀತಿ 10 ಪ್ರಶ್ನೆಗಳು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇರುತ್ತೆ. ಈ ಹೆಲ್ತ್ ಇನ್ಶೂರೆನ್ಸನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳೋದೇ ಇದ್ದರೆ ಅದು ಇದ್ದೂ ಇಲ್ಲದೇ ಇದ್ದಂಗೆ. ಹಾಗಾದರೆ ಏನು ಮಾಡಬೇಕು? ಫ್ರೀ ಕಾಲನ್ನು ಡಿಟ್ಟೋದವ್ರ ಮೂಲಕ ಬುಕ್ ಮಾಡಿ. ಡಿಟ್ಟೋದವ್ರ ಹತ್ರ ಫ್ರೀ ಕಾಲನ್ನು ಬುಕ್ ಮಾಡಿದ್ರೆ ನಿಮಗೆ ಅವರು ನಿಮ್ಮ ಮಾತೃಭಾಷೆಯಲ್ಲೇ ಅಡ್ವೈಸರಿಯನ್ನು ಕೊಡ್ತಾರೆ. ಯಾವ ರೀತಿ ಇನ್ಶೂರೆನ್ಸ್ ತೊಗೋಬೇಕು, ಎಷ್ಟು ಪ್ರೀಮಿಯಂ ಬರುತ್ತೆ, ಯಾವ ರೀತಿ ಕವರೇಜನ್ನು ತೊಗೋಬೇಕು, ಯಾವ್ಯಾವ ಕಾಯಿಲೆಗೆ ಕವರೇಜ್ ಸಿಗುತ್ತೆ. ಈಗ ನೋಡಿ, ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದರೆ FD ಮ್ಯೂಚುವಲ್ ಫಂಡಲ್ಲಿರೋ ದುಡ್ಡು ಹಾಗೇ ಇರುತ್ತೆ. ಇನ್ಶೂರೆನ್ಸು ಆಸ್ಪತ್ರೆ ಖರ್ಚನ್ನು ನೋಡ್ಕೊಳ್ಳುತ್ತೆ. ನೋಡಿ, ಈ ಡಿಟ್ಟೋ ಅನ್ನೋದು ಝೀರೋದಾ ಬ್ಯಾಕ್ಡ್ ಸಂಸ್ಥೆ. ಮತ್ತು ಇಲ್ಲಿ ಸ್ಪ್ಯಾಮ್ ಮಾಡಲ್ಲ. ನಿಮಗೆ ಪದೇ ಪದೇ ಫೋನ್ ಮಾಡಿ ಕಿರಿಕಿರಿ ಮಾಡೋದು, ನೀವೊಂದು ಕಾಲ್ ಬುಕ್ ಮಾಡಿದ ತಕ್ಷಣ ನಿಮಗೆ 10 ಸತಿ ಫೋನ್ ಮಾಡೋದು, ಇನ್ಶೂರೆನ್ಸ್ ತಗೊಳ್ಳಿ ಅಂತ ಪೀಡಿಸೋದು, ಆ ರೀತಿ ಮಾಡಲ್ಲ. ನಿಮಗೆ ರೈಟ್ ಗೈಡೆನ್ಸನ್ನು IRDAI ಸರ್ಟಿಫೈಡ್ ಅಡ್ವೈಸರ್ಸು ಕೊಡ್ತಾರೆ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತೇನಿದೆ, ಅಲ್ಲಿಂದ ಮಾನ್ಯತೆ ಪಡೆದಿರುವಂತಹ ಸಲಹೆಗಾರರು ನಿಮ್ಮನ್ನು ಸಂಪರ್ಕಿಸಿ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾರೆ. ಮತ್ತು ಅಷ್ಟೇ ಅಲ್ಲ, ಹಾಗಂದರೆ ಬರೀ ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತಾರಾ ಅಷ್ಟೇನಾ ಅಂತ ಹೇಳಿದ್ರೆ ಇಲ್ಲ, ನಿಮಗೆ ಕ್ಲೇಮ್ ಸಂದರ್ಭದಲ್ಲೂ ಕೂಡ ಅವರು ನಿಮ್ಮ ಪರವಾಗಿ ನಿಂತು ನಿಮಗೆ ಸೂಕ್ತ ಕ್ಲೇಮ್ ಏನು ಬರಬೇಕು ಅದನ್ನು ಅವರು ಕೊಡಿಸೋವಂಥ ಕೆಲಸವನ್ನು ಮಾಡ್ತಾರೆ. FDಯಲ್ಲಿ 5 ಲಕ್ಷನೋ 10 ಲಕ್ಷನೋ ಹೂಡಿಕೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ರೆ ಅದಕ್ಕಿಂತ ನೀವು ಮಾಡಬೇಕಾದಂಥ ಮೊದಲನೇ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸನ್ನು ಬೈ ಮಾಡೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಡಿಟ್ಟೋ ಲಿಂಕ್ ಹಾಕಿದ್ದೀನಿ. ಆ ಲಿಂಕನ್ನು ಬಳಸ್ಕೊಂಡು ಡಿಟ್ಟೋದವ್ರ ಜೊತೆ ಫ್ರೀ ಕಾಲನ್ನು ಬುಕ್ ಮಾಡ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸರಿಯಾದ ಗೈಡೆನ್ಸ್ ನಿಮಗೆ ಸಿಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಕಾಂಪ್ರಮೈಸ್ ಆಗುವಂಥ ಪ್ರಾಡಕ್ಟ್ ಅಲ್ಲ. ದುಡ್ಡನ್ನೆಲ್ಲ ಆಸ್ಪತ್ರೆ ಕಟ್ಟೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಹಣವನ್ನು ಇನ್ಶೂರೆನ್ಸ್ಗೆ ಕಟ್ಟಿ, ಅದು ನಿಮ್ಮ ಹಣವನ್ನು ಪೋಲ್ ಮಾಡೋದನ್ನು ತಡೆಯುತ್ತೆ. ನಿಮಗೆ ಅನಗತ್ಯ ಆರ್ಥಿಕ ಸಂಕಷ್ಟ ಬರೋದನ್ನು ಅದು ತಡೆಯೊಡ್ಡುತ್ತೆ.
ಹಾಗಾಗಿ ಕಾಂಪ್ರಮೈಸ್ ಆಗಬೇಡಿ, ಬೇಗ ಹೆಲ್ತ್ ಇನ್ಶೂರೆನ್ಸನ್ನು ತಗೊಳ್ಳಿ. ಅದಕ್ಕೆ ಮುಂಚೆ ಯಾವ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅನ್ನೋದಕ್ಕೆ ಟಿಟ್ಟೋದವ್ರ ಜೊತೆ ಕಾಲ್ ಬುಕ್ ಮಾಡಿ. ಎಸ್, ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್, ಮತ್ತೆ ತುಂಬಾ ಜನ ಯಾಕೆ ತಗೊಳ್ಳಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ, ಯಾರ ಹತ್ರ ಕೇಳಬೇಕು ಅಂತ ಗೊತ್ತಿರಲ್ಲ. ಸೊ ಅಂಥದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಡಿಟ್ಟೋ ಅಂತ ಹೇಳಿ ಇದೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಹೇಳಬೇಕು ಅದಕ್ಕೆ. ಸೊ ಇನ್ನು ನೆಕ್ಸ್ಟ್ ಈ 9 ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಗ್ಗೆ ಹೇಳೋದು ಬ್ಯಾಂಕ್ ಡೆಪಾಸಿಟ್ ಮತ್ತು ಕ್ಯಾಶ್ ಮಿತಿ. ಪ್ಯಾನ್ ಇದ್ರೆ ಪ್ಯಾನ್ ಇಲ್ಲದೆ ಇದ್ರೆ ಏನು ಅಂತ ಹೇಳಿ ತುಂಬ ಸತಿ ಏನಾಗುತ್ತೆ, ಈ ಬ್ಯಾಂಕ್ ವ್ಯವಹಾರಗಳು ನಮ್ಮ ಮಿತಿ ಒಳಗೆ ಇಲ್ಲದೆ ಇದ್ರೆ, ನಮ್ಮ ಆದಾಯದ ಮಿತಿ ಒಳಗೆ ಇಲ್ಲದೆ ಇದ್ರೆ ಪ್ರಶ್ನೆಗಳು ಎದುರಾಗ್ತವೆ, ನೋಟಿಸ್ ಬರುವಂಥ ಸಾಧ್ಯತೆ ಇರುತ್ತೆ. ಈಗ ಉಳಿತಾಯ ಖಾತೆಯಲ್ಲಿ ಸರಿಯಾದ ಪ್ಯಾನ್ ಇದ್ದರೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಮಿತಿ ಇರುತ್ತೆ. ಪ್ಯಾನ್ ಇಲ್ಲದಿದ್ದರೆ ಅಥವಾ ಅದು ಇನ್ಆಪರೇಟಿವ್ ಆಗಿದ್ದರೆ ಈ ಮಿತಿ ಕೇವಲ 5 ಲಕ್ಷಕ್ಕೆ ಇಳಿಯುತ್ತೆ. ಇದನ್ನು ಮೀರಿದರೆ ಟ್ರಾನ್ಸಾಕ್ಷನ್ ರಿಪೋರ್ಟ್ ಆಗುತ್ತೆ SFT ಮೂಲಕ. ಮತ್ತು ಕರೆಂಟ್ ಅಕೌಂಟ್ ಉದ್ಯಮಗಳಿಗೆ ನಗದು ಜಮೆ ಅಥವಾ ವಿಡ್ರಾವಲ್ ಮಾಡಲು 50 ಲಕ್ಷದ ಮಿತಿ ಇದೆ. ಅಂದರೆ ವಿಡ್ರಾವಲ್ ಅಥವಾ ಡೆಪಾಸಿಟ್ ಮಾಡಲಿಕ್ಕೆ 50 ಲ್ಯಾಕ್ಸ್ ಲಿಮಿಟ್ ಇದೆ. ಬ್ಯಾಂಕ್ ಡ್ರಾಫ್ಟ್ ಮತ್ತು ಪೇ ಆರ್ಡ್ರ್. ಎಷ್ಟೋ ಸತಿ ಏನಾಗುತ್ತೆ, ಕ್ಯಾಶ್ ತೊಗೊಂಡೋಗ್ಬಿಟ್ಟು ಪೇ ಆರ್ಡರ್ ತೊಗೊಂಡ್ಬರ್ತಾರೆ ಅಥವಾ ಬ್ಯಾಂಕ್ ಡ್ರಾಫ್ಟ್ ತರ್ತಾರೆ. ಅದು 1 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ DD ಅಥವಾ ಪೇ ಆರ್ಡರ್ ತಗೊಂಡ್ರೆ ಅದು ಆ ಟ್ರಾನ್ಸಾಕ್ಷನ್ ರಿಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಕ್ರೆಡಿಟ್ ಕಾರ್ಡ್ ಪೇಮೆಂಟು. ತುಂಬ ಜನ ಎಲ್ಲಿ ತಪ್ಪು ಮಾಡ್ತಾರೆ ಅಂದರೆ ಶೇಷ, ಈಗ ಕ್ಯಾಶ್ ಇರುತ್ತೆ ಅವ್ರ ಹತ್ರ, ಅದಕ್ಕೆ ಅಕೌಂಟೆಡ್ ಕ್ಯಾಶೋ ಅನ್ಅಕೌಂಟೆಡ್ ಕ್ಯಾಶೋ ಗೊತ್ತಿರಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಆ ಕ್ಯಾಶನ್ನು ತಗೊಂಡೋಗಿ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಬಿಡೋಣ, ಸರ್ಕಾರಕ್ಕೆ ಗೊತ್ತಾಗಲ್ಲ, ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಾಗಲ್ಲ ಅನ್ನೋ ಒಂದು ಆಲೋಚನೆಯಲ್ಲಿ ಇರ್ತಾರೆ. ಆದರೆ ಹೇಗೆ ವರ್ಕ್ ಆಗುತ್ತಪ್ಪ ಅಂತ ಹೇಳಿದ್ರೆ, ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ನಗದು ರೂಪದಲ್ಲಿ ಕ್ರೆಡಿಟ್ ಕಾರ್ಡ್ ಬಿಲ್ಗೆ ಪೇಮೆಂಟ್ ಮಾಡಿದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಗಮನಕ್ಕೆ ಬರುತ್ತೆ. ಆನ್ಲೈನ್ ಅಥವಾ ಚೆಕ್ ಮೂಲಕ, UPI ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ 10 ಲಕ್ಷಕ್ಕಿಂತ ಹೆಚ್ಚು ಪಾವತಿ ಮಾಡಿದ್ರೆ ಕಂಪನಿ ಅಥವಾ ಬ್ಯಾಂಕ್ ಅದನ್ನು ರಿಪೋರ್ಟ್ ಮಾಡುತ್ತೆ. ನೋಡಿ, ನೆನ್ಪಿಟ್ಕೊಳ್ಳಿ, ನಿಮ್ಮ ಎಲ್ಲ ಕಾರ್ಡ್ಗಳ ಒಟ್ಟು ಲೆಕ್ಕ ಇದು. ಅಂದರೆ ಒಟ್ಟುಗೂಡಿ ಲೆಕ್ಕಾಚಾರವನ್ನು ಮಾಡ್ತಾರೆ. ಕೆಲವರು ಹೇಳ್ಬೋದು, ನಾನು ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ಲಲ್ಲಿ 60,000 ಕಟ್ತೀನಿ, ಇನ್ನೊಂದು ಕ್ರೆಡಿಟ್ ಕಾರ್ಡ್ ಬಿಲ್ಲಲ್ಲಿ ಇನ್ನು 60,000 ಕಟ್ತೀನಿ, ಅದು ಗೊತ್ತೇ ಆಗಲ್ವಲ್ಲ ಅಂತ. ಹಾಗಲ್ಲ, ಅದು ಅಗ್ರಿಗೇಟ್ ಕ್ಯಾಲ್ಕುಲೇಟ್ ಆಗಿ 1 ಲಕ್ಷ ಅನ್ನೋ ಮಿತಿ ಇರುತ್ತೆ. ಅದನ್ನು ಮೀರಿದರೆ ರಿಪೋರ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡುವಾಗಲೂ ಕೂಡ ಹುಷಾರಾಗಿರ್ಬೇಕು. ಕ್ಯಾಶಲ್ಲಿ, ಎಸ್, ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡೋದು ತಪ್ಪಲ್ಲ, ಕ್ಯಾಶಲ್ಲಿ ಪೇ ಮಾಡುವಾಗ ಅದಕ್ಕೊಂದು ಮಿತಿ ಇದೆ. ಮಿತಿ ಮೀರಿ ನೀವು ಕ್ಯಾಶಲ್ಲಿ ಪಾವತಿ ಮಾಡ್ತೀರಿ ಅಂದರೆ ಅದು ರಿಪೋರ್ಟ್ ಆಗುತ್ತೆ. ರಿಪೋರ್ಟ್ ಆದಾಗಲೂ ಕೂಡ ನಿಮಗೆ ಸರಿಯಾದ ಆದಾಯದ ಮೂಲ ಇದ್ದರೆ ಸಮಸ್ಯೆ ಇಲ್ಲ. ನೀವು ಸರಿಯಾದ ಆದಾಯದ ಮೂಲ ಇಲ್ಲದೆ ಆ ಕ್ಯಾಶನ್ನು ಎಲ್ಲಿಂದ ಕಟ್ಟಿದ್ರಿ ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲದೆ ಇದ್ರೆ ನೀವು ಸಮಸ್ಯೆಗೆ ಸಿಲ್ಕೋತೀರಿ. ಎಸ್, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ ಬಗ್ಗೆನೂ ಕೂಡ ತುಂಬ ಹುಷಾರಾಗಿರಬೇಕು ಅಂತ ಹೇಳಿದ್ರಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬ ಜನ ಶೇರ್ಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ, ಡಿಬೆಂಚರ್ಸಲ್ಲಿ, ಬಾಂಡ್ಸಲ್ಲಿ ಹೂಡಿಕೆ ಮಾಡ್ತಾರೆ. ಇಲ್ಲೂ ಕೂಡ ಒಂದು ಮಿತಿಯನ್ನು ಮೀರಿ ಹೂಡಿಕೆ ಮಾಡಿದರೆ ಅದು ರಿಪೋರ್ಟ್ ಆಗುತ್ತೆ. ಏನಪ್ಪ 2026ಕ್ಕೆ ಈ ಮ್ಯಾಜಿಕ್ ನಂಬರು ಅಂತ ಹೇಳಿದ್ರೆ, 10 ಲಕ್ಷ ರೂಪಾಯಿ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ 10 ಲಕ್ಷ ರೂಪಾಯಿಗಿಂತ ಜಾಸ್ತಿ ಒಂದು ವರ್ಷದಲ್ಲಿ ಹೂಡಿಕೆ ಮಾಡಿದ್ರಿ ಅಂತ ಹೇಳಿದ್ರೆ ಆ ಮಾಹಿತಿ ರಿಪೋರ್ಟ್ ಆಗುತ್ತೆ. ಇದು ಡಿಬೆಂಚರ್ಸ್ ಮತ್ತು ಬಾಂಡ್ಸ್ಗಳನ್ನು ಒಳಗೊಂಡು, ಅಂದರೆ ಎಲ್ಲವನ್ನ ಒಳಗೊಂಡು ನೀವು 10 ಲಕ್ಷಕ್ಕಿಂತ ಜಾಸ್ತಿ ಹೂಡಿಕೆ ಮಾಡ್ತಿದ್ದೀರಿ ಅಂದರೆ ಆ ಮಾಹಿತಿ ಸರ್ಕಾರಕ್ಕೆ ಹೋಗುತ್ತೆ. ಮಾಹಿತಿ ಹೋಗೋದ ತಕ್ಷಣ ನಿಮಗೆ ನೋಟಿಸ್ ಬರುತ್ತೆ ಅಂತಲ್ಲ, ಅಂದರೆ ಇವರಿಗೆ ಸರಿಯಾದ ಆದಾಯ ಇದೆಯಾ, ಇಷ್ಟು ಮೊತ್ತವನ್ನು ಶೇರ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಇವರಿಗೆ ಆದಾಯದ ಮೂಲ ಏನು ಅನ್ನೋದನ್ನು ಅವರು ಚೆಕ್ ಮಾಡ್ತಾರೆ. ಆದಾಯದ ಮೂಲ ಇದ್ದರೆ ಸಮಸ್ಯೆ ಇಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ, ನೀವು ಯಾವ್ಯಾವುದೋ ದುಡ್ಡನ್ನು ತೊಗೊಬಂದು ಶೇರ್ ಮಾರ್ಕೆಟ್ಗೆ ಹಾಕಿದರೆ ಎಕ್ಸ್ಪ್ಲನೇಷನ್ ಕೊಡಬೇಕಾದಂಥ ಸಂದರ್ಭ ಬರುತ್ತೆ. ಯಾವುದೋ ದುಡ್ಡನ್ನು ಅನ್ಅಕೌಂಟೆಡ್ ಮನಿಯನ್ನು ಶೇರ್ಸಲ್ಲಿ ಹಾಕ್ಬೇಕಾದ್ರೆ ನೀವು ಅಕೌಂಟೆಡ್ ಮನಿ ಆಗಿದ್ದರೆ ಮಾತ್ರ ಹಾಕ್ಬೋದು ಅನ್ನೋದನ್ನು ನೀವು ಎಚ್ಚರಿಕೆಯನ್ನು ಇಲ್ಲಿ ತಗೊಳ್ಳಿ. ಇನ್ನು ನೆಕ್ಸ್ಟ್ ಪಾಯಿಂಟು ಶೇರ್ ಬೈಬ್ಯಾಕು. ಒಂದು ವೇಳೆ ನೀವು ಷೇರುದಾರರಾಗಿದ್ದು ಕಂಪನಿ ನಿಮ್ಮಿಂದ 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಷೇರುಗಳನ್ನು ಮರಳಿ ಖರೀದಿ ಮಾಡಿದರೆ, ಅಂದರೆ ಬೈಬ್ಯಾಕ್ ಮಾಡಿದರೆ, ಆ ಕಂಪನಿಯು ಕಡ್ಡಾಯವಾಗಿ SFTಯನ್ನು ಸಲ್ಲಿಸಬೇಕು. ಅಂದರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟನ್ನು ಅವರಿಗೆ ಕೊಡಬೇಕಾಗತ್ತೆ, ಸರ್ಕಾರಕ್ಕೆ ಈ ಮಾಹಿತಿಯನ್ನು ಒದಗಿಸಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟು, ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಿಡಲ್ ಈಸ್ಟ್ ಕ್ರೈಸಿಸ್ ಕಾರಣಕ್ಕೆ ದೇಶದ ವಿದೇಶಿ ವಿನಿಮಯ ಜಾಸ್ತಿ ಖರ್ಚಾಗಬಾರ್ದು ಅನ್ನೋ ಕಾರಣಕ್ಕೆ ವಿದೇಶ ಪ್ರವಾಸವನ್ನು 1 ವರ್ಷಗಳ ಕಾಲ ಮುಂದೂಡಿ ಅನ್ನೋ ಒಂದು ಮನವಿಯನ್ನು ಮಾಡಿದರು. ಆದರೆ
ಅದಕ್ಕೂ ಇದಕ್ಕೆ ಏನಪ್ಪ ಸಂಬಂಧ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ, ವಿದೇಶಿ ಕರೆನ್ಸಿ ಮತ್ತು ವಿದೇಶಿ ಖರ್ಚುಗಳನ್ನು ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟ್ರ್ಯಾಕ್ ಮಾಡುತ್ತೆ. ವಿದೇಶಿ ಪ್ರವಾಸ ಅಥವಾ ಫಾರಿನ್ ವ್ಯವಹಾರ, ಫಾರಿನ್ ಕರೆನ್ಸಿ ವ್ಯವಹಾರಕ್ಕೆ 2026ರ ಏನು ಈ ಹೊಸ ನಿಯಮಗಳು ಬಂದಿವೆ, ಟ್ಯಾಕ್ಸ್ ನಿಯಮಗಳು, ಅವು ಕಠಿಣವಾಗಿವೆ. ನೋಡಿ, ಈ ವಿದೇಶಿ ಕರೆನ್ಸಿ ಖರೀದಿ, ಮಾರಾಟ ಅಥವಾ ಫಾರೆಕ್ಸ್ ಕಾರ್ಡ್ ಲೋಡ್ ಮಾಡುವುದು 10 ಲಕ್ಷದ ಒಳಗಡೆ ಇದ್ದರೆ ಸಮಸ್ಯೆ ಇಲ್ಲ. 10 ಲಕ್ಷವನ್ನು ಮೀರಿದರೆ ಅದು ಪ್ಯಾನ್ ಕಾರ್ಡ್ ಇದ್ದಾಗ ಅದು ರಿಪೋರ್ಟ್ ಆಗುತ್ತೆ. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂತ ಹೇಳಿದರೆ 5 ಲಕ್ಷ ಮೀರಿದ್ರೂ ಕೂಡ ಅದು ಟ್ರ್ಯಾಕ್ ಆಗಿ ರಿಪೋರ್ಟ್ ಆಗುತ್ತೆ. ಇನ್ನೊಂದೇನು ಗಮನಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ, ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ವಿದೇಶಿ ಖರ್ಚುಗಳನ್ನು ಮಾಡ್ತಿರಲ್ಲ, ಆ ಮಿತಿಯು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಅಂದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಸೇರಿ 5 ಲಕ್ಷ 10 ಲಕ್ಷ ಏನು ನಾವು ಮಿತಿಗಳು ಹೇಳಿದ್ವಲ್ಲ, ಆ ಮಿತಿಗಳು ಅದರಲ್ಲಿ ಸೇರಿವೆ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಪ್ರಾಪರ್ಟಿ ಡೀಲ್ಸ್ ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು ಮಾಡಿದ್ರು ಕೂಡ ಆ ಟ್ರಾನ್ಸಾಕ್ಷನ್ ಕೂಡ ರಿಪೋರ್ಟ್ ಆಗುತ್ತಾ, ಅದು ಕೂಡ ಸರ್ಕಾರದ ಗಮನಕ್ಕೆ ಬರುತ್ತಾ ಅಂತ. ಈಗ ನೋಡಿ ಶೇಷ, ಒಂದು ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಎಷ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಲಿಮಿಟ್ ಇದೆ. ಮತ್ತೆ ಇನ್ನೊಂದೇನು ಗಮನಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ, ಈಗ ಆಸ್ತಿ ಖರೀದಿಯ ಮಿತಿ ಬದಲಾಗಿದೆ. 45 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ಆಸ್ತಿ ಮಾರಾಟ, ಖರೀದಿ ಅಥವಾ ಗಿಫ್ಟನ್ನು ನೀಡಿದರೆ ರಿಜಿಸ್ಟ್ರಾರು ಅದನ್ನು ರಿಪೋರ್ಟ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನೀವು ಆಸ್ತಿಯನ್ನು 30 ಲಕ್ಷಕ್ಕೆ ಖರೀದಿ ಮಾಡಿರ್ಬೋದು, ಆದರೆ ಸ್ಟ್ಯಾಂಪ್ ಡ್ಯೂಟಿ ಸೇರಿ ಎಲ್ಲ ಸೇರಿ 45 ಲಕ್ಷ ಆದರೆ ಅದಕ್ಕೆ ನೋಟಿಸ್ ಬರುವಂಥ ಸಾಧ್ಯತೆ ಇರುತ್ತೆ, ನೀವು ಅದನ್ನು ಮರೆಮಾಚಿದ್ರೆ. ಮತ್ತು ಹಾಗೆಯೇ ಒಂದು ಡೀಡ್ನಲ್ಲಿ ಹಲವು ಆಸ್ತಿಗಳಿದ್ದು ಅವುಗಳ ಒಟ್ಟು ಮೊತ್ತ 45 ಲಕ್ಷ ಮೀರಿದ್ರು ಅದನ್ನು ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಇನ್ನು ಬಹಳ ಮುಖ್ಯವಾದ ಟ್ರಾನ್ಸಾಕ್ಷನ್ನು ಏನಪ್ಪ ಅಂತ ಹೇಳಿದ್ರೆ ಸ್ಟ್ಯಾಂಪ್ ಪೇಪರ್ ಪರ್ಚೇಸು. ಇದು 2026ರಲ್ಲಿ ಆಗಿರುವಂಥ ಬಹಳ ಪ್ರಮುಖ ಬದಲಾವಣೆ. ನೀವು ಲೀಗಲ್ ವರ್ಕ್ಗೆ ಅಥವಾ ಅಗ್ರಿಮೆಂಟ್ಗೆ ಸ್ಟ್ಯಾಂಪ್ ಪೇಪರನ್ನು ಖರೀದಿ ಮಾಡಿದ್ರೆ 2 ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಸ್ಟ್ಯಾಂಪ್ ಪೇಪರನ್ನು ಖರೀದಿ ಮಾಡಿದ್ರೆ ಅದನ್ನು ರಿಪೋರ್ಟ್ ಮಾಡ್ತಾರೆ ಪ್ಯಾನ್ ಇದ್ದರೆ. ಪ್ಯಾನ್ ಇಲ್ಲದೇ 1 ಲಕ್ಷಕ್ಕಿಂತ ಜಾಸ್ತಿ ಸ್ಟ್ಯಾಂಪ್ ಪೇಪರನ್ನು ಖರೀದಿ ಮಾಡಿದರೆ ಅದು ಕೂಡ ರಿಪೋರ್ಟ್ ಆಗುತ್ತೆ. ಪ್ಯಾನ್ ಇಲ್ಲದೆ ಇದ್ದಾಗ ಮಿತಿ 1 ಲಕ್ಷ ಮಾತ್ರ ಇದೆ. ಹಾಗಾಗಿ ಇದನ್ನು ಗಮನಿಸ್ಕೊಳ್ಳಿ. ಸೊ ಇದನ್ನೆಲ್ಲ ಯಾರು ರಿಪೋರ್ಟ್ ಮಾಡ್ತಾರೆ ಅಂತ ಇನ್ನು ನೋಡಿ, ಇದನ್ನು ಯಾರು ರಿಪೋರ್ಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಡೈರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡ್ತಾರೆ. ಇನ್ನು ಕೊನೆಯದಾಗಿ ಈ 9 ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಅಲ್ಲಿ ಬರುವಂಥದ್ದು ಯಾವುದು ಅಂತ. ಈ 9ನೇದು ಯಾವುದಪ್ಪ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಮತ್ತೆ ಕ್ಯಾಶ್ ಸೇಲ್ಸ್. ಈಗ ಯಾರ್ದೋ ಒಬ್ಬರದು ಇನ್ಶೂರೆನ್ಸ್ ಪ್ರೀಮಿಯಮು 5 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ರಿಪೋರ್ಟ್ ಆಗುತ್ತೆ ಪ್ಯಾನ್ ಕಾರ್ಡ್ ಇದ್ದಾಗ. ಪ್ಯಾನ್ ಕಾರ್ಡ್ ಇಲ್ದಿದ್ದಾಗ ಇದ್ರ ಮಿತಿ ಎಷ್ಟಪ್ಪ ಅಂತ ಹೇಳಿದ್ರೆ 2.5 ಲಕ್ಷ. 2.5 ಲಕ್ಷಕ್ಕಿಂತ ಜಾಸ್ತಿ ಪ್ರೀಮಿಯಮನ್ನು, ಇನ್ಶೂರೆನ್ಸ್ ಪ್ರೀಮಿಯಮನ್ನು 1 ವರ್ಷಕ್ಕೆ ಕಟ್ತಾ ಇದ್ರೆ ಅದನ್ನು ರಿಪೋರ್ಟ್ ಮಾಡ್ತಾರೆ ಪ್ಯಾನ್ ಇಲ್ಲದೆ ಇದ್ರೂ ಸಹಿತ. ಇನ್ನು ನಗದು ಮಾರಾಟ, ನೀವು ಚಿನ್ನ ಅಥವಾ ಪೀಠೋಪಕರಣದಂಥ ವಸ್ತುಗಳನ್ನು 2 ಲಕ್ಷಕ್ಕಿಂತ ಹೆಚ್ಚು ನಗದು ನೀಡಿ ಖರೀದಿ ಮಾಡಿದರೆ ಮತ್ತು ಆ ಮಾರಾಟಗಾರ ಟ್ಯಾಕ್ಸ್ ಆಡಿಟ್ಗೆ ಒಳಪಟ್ಟಿದ್ರೆ ಅವರು ನಿಮ್ಮ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ. ಹಾಗಾಗಿ ಈ ಟ್ರಾನ್ಸಾಕ್ಷನ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಸೊ ಈ 9 ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳ ಬಗ್ಗೆ ನೋಡಿದಾಗ ಏನನ್ಸುತ್ತೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಭಯ ಅಂತ ಅನ್ನಿಸ್ಬೋದು. ಅಯ್ಯೋ ನಮಗೆ ಏನಾದ್ರು ನೋಟಿಸ್ ಬಂದ್ಬಿಡುತ್ತಾ ಅಂತ ಅನ್ಸುತ್ತೆ. ಸೊ ಇದು ಆ್ಯಕ್ಚುಲಿ ಸರ್ಕಾರ ಏನಕ್ಕೋಸ್ಕರ ಮಾಡಿದ್ದು, ಜನಸಾಮಾನ್ಯರು ಭಯ ಪಡಬೇಕಾ ಇದಕ್ಕೆ ಹೆಂಗೆ ಅಂತ? ಈಗ ಬೇಸಿಕಲಿ ಏನಂತ ಹೇಳಿದ್ರೆ ಭಾರತದಂಥ ಒಂದು ಡೆಮಾಕ್ರೆಟಿಕ್ ಸೆಟಪ್ನಲ್ಲಿ ಮತ್ತು 140 ಕೋಟಿಗೂ ಹೆಚ್ಚಿನ ಜನರಿರುವಂಥ ಸಂದರ್ಭದಲ್ಲಿ ಟ್ಯಾಕ್ಸ್ ಲಯಬಿಲಿಟಿಯನ್ನು ತರೋದು ತುಂಬ ಮುಖ್ಯ ಆಗುತ್ತೆ. ದೇಶದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಟ್ಯಾಕ್ಸ್ ಲಯಬಿಲಿಟಿ ಮತ್ತು ಟ್ಯಾಕ್ಸ್ ನೆಟ್ ಎರಡೂ ಜಾಸ್ತಿ ಆಗಬೇಕಾಗತ್ತೆ. ಈ ಟ್ಯಾಕ್ಸ್ ವಂಚನೆ ಆದರೆ ಏನಾಗುತ್ತೆ, ಅದು ದೇಶಕ್ಕೆ ಆಗುವ ನಷ್ಟ, ದೇಶಕ್ಕೆ ಆಗುವ ಅಭಿವೃದ್ಧಿಯ ನಷ್ಟ. ಹಾಗಾಗಿ ಇದನ್ನು ಸರಿದಾರಿಗೆ ತರಬೇಕು. ಯಾರು ತೆರಿಗೆ ವಂಚನೆಯನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಕಠಿಣ ನಿಯಮಗಳನ್ನು ತಂದಿದ್ದಾರೆ. ಮತ್ತು ಒಂದೇನು ಕ್ಲಿಯರ್ ಅಪ್ಪ ಅಂತ ಹೇಳಿದ್ರೆ, ನಿಮ್ಮ ಟ್ರಾನ್ಸಾಕ್ಷನ್ಸ್ ಕ್ಲೀನಾಗಿದ್ದರೆ, ನಿಮ್ಮ ಆದಾಯ ಲೀಗಲ್ ಸೋರ್ಸ್ಗಳಿಂದ ಬರ್ತಾ ಇದ್ದರೆ, ಸರಿಯಾದ ದಾಖಲೆಗಳಿದ್ದರೆ ನೀವು ಆಲೋಚನೆ ಮಾಡುವಂಥ, ತಲೆಗೆಡಿಸ್ಕೊಳ್ಳುವಂಥ ಸಂದರ್ಭ ಇಲ್ಲ. ನೀವು ವಿವರಣೆ ಕೇಳ್ಬೋದು. ನೋಟಿಸ್ ಕೊಟ್ಟ ತಕ್ಷಣ ನೀವು ಅಪರಾಧಿ ಅಂತ ಅಲ್ಲ. ನೋಟಿಸ್ ಕೊಟ್ಟ ತಕ್ಷಣ ನಿಮಗೆ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ, ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ತಿದ್ದುಕೊಳ್ಳುವಂಥ ಅವಕಾಶ ಇರುತ್ತೆ. ನೋಟಿಸ್ಗೆ ನೀವು ಸರಿಯಾದ ರೀತಿಯಲ್ಲಿ ಉತ್ತರಿಸಿದರೆ ಯಾವುದೇ ಸಂದರ್ಭ ಸಮಸ್ಯೆ ಆಗಲ್ಲ. ಒಂದು ವೇಳೆ ನೀವು ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ನೀವು ಆಗಲಿಲ್ಲ ಅಂತ ಹೇಳಿದ್ರೆ ಆಗ ನೀವು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ಸಹಿತ ಅದು ಇಲ್ಲೀಗಲ್ ರೂಪದಲ್ಲಿ ಬಂದಿದ್ರೆ. ಡಿಸ್ಕ್ರಿಪ್ಷನಲ್ಲಿ ನಾನು ಡಿಕ್ಟೋ ಲಿಂಕ್ ಹಾಕಿದ್ದೀನಿ. ಆ ಲಿಂಕನ್ನು ಬಳಸ್ಕೊಂಡು ಡಿಕ್ಟೋದವ್ರ ಜೊತೆ ಫ್ರೀ ಕಾಲನ್ನು ಬುಕ್ ಮಾಡ್ಕೊಳ್ಳಿ.
ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸರಿಯಾದ ಗೈಡೆನ್ಸ್ ನಿಮಗೆ ಸಿಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಕಾಂಪ್ರಮೈಸ್ ಆಗುವಂಥ ಪ್ರಾಡಕ್ಟ್ ಅಲ್ಲ. ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಕಟ್ಟೋ ಬದಲು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಹಣವನ್ನು ಇನ್ಶೂರೆನ್ಸ್ಗೆ ಕಟ್ಟಿ ಅದು ನಿಮ್ಮ ಹಣವನ್ನು ಪೋಲ್ ಮಾಡೋದನ್ನು ತಡೆಯುತ್ತೆ. ನಿಮಗೆ ಅನಗತ್ಯ ಆರ್ಥಿಕ ಸಂಕಷ್ಟ ಬರೋದನ್ನು ಅದು ತಡೆಯೊಡ್ಡುತ್ತೆ. ಹಾಗಾಗಿ ಕಾಂಪ್ರಮೈಸ್ ಆಗಬೇಡಿ, ಬೇಗ ಹೆಲ್ತ್ ಇನ್ಶೂರೆನ್ಸನ್ನು ತಗೊಳ್ಳಿ. ಅದಕ್ಕೆ ಮುಂಚೆ ಯಾವ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅನ್ನೋದಕ್ಕೆ ಟಿಟ್ಟೋದವ್ರ ಜೊತೆ ಕಾಲ್ ಬುಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಯಾಕೆಂದ್ರೆ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಜಾರಿಗೆ ಬಂದಿದೆ. ತುಂಬಾ ಜನರಿಗೆ ಇದರ ಬಗ್ಗೆ ಗೊಂದಲಗಳೆಲ್ಲ ಇದ್ವು. ಸೊ 9 ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ಸ್ ಶೇಷ. ಸೊ ನೋಡಿದ್ರಲ್ಲ, ಸೊ ಈ 9 ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಸರ್ಕಾರ ಹದ್ದಿನ ಗಣ್ಣಿಟ್ಟಿರುತ್ತೆ. ಸೊ ನೀವು ಸೂಕ್ಷ್ಮವಾಗಿ ಇದನ್ನು ಗಮನಿಸಬೇಕು. ಕಂಪ್ಲೀಟ್ ಆಗಿ ತಿಳ್ಕೊಂಡು ವ್ಯವಹಾರ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಸೊ ಹಾಗೇನೆ ಇದರಲ್ಲಿ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅಂತ ಹೇಳುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ಜೊತೆಗೆ ಶೇರ್ ಮಾಡಿ. ಬಾಸ್ವಾಲ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.